ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಕೆಲವು ಸಂಗತಿಗಳನ್ನು ನಿಮ್ಮೊಂದಿಗೆ ಹಂಚ್ಕೋಬಹುದು. ಭಾರತವನ್ನು ಯಾರು ಎತ್ತಿ ಹಿಡಿದ್ರೋ, ಭಾರತವನ್ನು ಯಾರು ಉಳಿಸಿದ್ರೋ ಅಂತಹ ಸಂತ ಪರಂಪರೆಯವರನ್ನು ಕೂಡ ಅವರು ನಾಡಗೀತಿನಲ್ಲಿ ಸ್ಮರಿಸ್ತಾರೆ. ಅದರಲ್ಲೊಬ್ಬರು ಚೈತನ್ಯ ಮಹಾಪ್ರಭುಗಳು. ಚೈತನ್ಯ ಮಹಾಪ್ರಭುಗಳದ್ದು ಬಹಳ ದೊಡ್ಡ ಒಂದು ಆಂದೋಲನ ಇಡೀ ಭಾರತದಲ್ಲಿ ಮಾಡ್ತಾರೆ. ದಕ್ಷಿಣ ಭಾರತಕ್ಕೂ ಕೂಡ ಅವರು ಬಂದಿದ್ದರು. ಹಾಗೇನೆ ಅವರು ಮಹಾರಾಷ್ಟ್ರ ಪ್ರದೇಶಕ್ಕೂ ಹೋದರು. ಅಲ್ಲಿ ತುಕಾರಾಮರಿಗೆ ಅವರು ವೈಷ್ಣವ ಒಂದು ಪಂಥದ ಒಂದು ದೀಕ್ಷೆಯನ್ನು ಕೂಡ ಕೊಟ್ಟರು. ಯಾವ ಸಂತ ತುಕಾರಾಮ್ ಅವರ ಒಂದು ಅಭಂಗಗಳಿಂದ, ಅವರ ಒಂದು ವಚನಗಳಿಂದ, ಮರಾಠಿ ಭಾಷೆಯಲ್ಲಿರೋ ವಚನಗಳಿಂದ ಖ್ಯಾತಿಯನ್ನು ಗಳಿಸ್ಯಾರೋ ಅಂತಹ ಸಂತ ತುಕಾರಾಮರಿಗೆ ದೀಕ್ಷೆ ಕೊಟ್ಟಿದ್ದು ಚೈತನ್ಯ ಮಹಾಪ್ರಭುಗಳು. ಇದು ಕೂಡ ಬಹಳ ದೊಡ್ಡದಿದು ಹಾಗೆ ಅಂತ. ನಮಸ್ಕಾರ, ನಾನು ಮಂಜುನಾಥ್ ಹಜ್ಜಂಪುರ. ಇದು ನನ್ನ ವಿಡಿಯೋ ಕಾಲಂ. ವಿಶ್ವವಾಣಿ TV ಸ್ಪೆಷಲ್ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಪ್ರಣಾಮಗಳು. ಇವತ್ತಿನ ಈ ಒಂದು ವಿಡಿಯೋ ಕಾಲಂನಲ್ಲಿ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಕೆಲವು ಸಂಗತಿಗಳನ್ನು ನಿಮ್ಮೊಂದಿಗೆ ಹಂಚ್ಕೋಬಹುದು. ಯಾರು ಈ ಚೈತನ್ಯ ಮಹಾಪ್ರಭುಗಳು ಹಾಗೆ ಅಂತ. ನಮಗೆ ವಿಶೇಷವಾಗಿ ಕುವೆಂಪು ಅವರ ನಾಡಗೀತೆ ಕಾರಣಕ್ಕೆ ಕಳೆದ ವರ್ಷ 2024ರಲ್ಲಿ ಆ ನಾಡಗೀತೆಯ ರಚನೆಯ 100ನೇ ವರ್ಷಾಚರಣೆ ಆಯಿತು. ಅವರದನ್ನು ಬರೆದಾಗ ಭಾಳ ಚಿಕ್ಕವರವರು, 20 ವರ್ಷ ಅಷ್ಟೇ. ಕುವೆಂಪು ಅವರಿಗೆ ರಾಮಕೃಷ್ಣಾಶ್ರಮದ ಒಂದು ಪ್ರಭಾವ ಇತ್ತು. ಅಲ್ಲಿ ಅವರು ಭಾಳ ಅದ್ಭುತವಾದ ಒಂದು ಅಧ್ಯಯನವನ್ನು ಮಾಡಿದರು. ಹಾಗಾಗಿ ಭಾರತವನ್ನು ಯಾರು ಎತ್ತಿ ಹಿಡಿದ್ರೋ, ಭಾರತವನ್ನು ಯಾರು ಉಳಿಸಿದ್ರೋ ಅಂತಹ ಸಂತ ಪರಂಪರೆಯವರನ್ನು ಕೂಡ ಅವರು ನಾಡಗೀತಿನಲ್ಲಿ ಸ್ಮರಿಸ್ತಾರೆ. ಅದರಲ್ಲೊಬ್ಬರು ಚೈತನ್ಯ ಮಹಾಪ್ರಭುಗಳು. ಸುಮಾರು 5-6 ಶತಮಾನಗಳ ಹಿಂದೆ ಅವರು ಬಂಗಾಳದಲ್ಲಿದ್ದರು. ಬಹಳ ದೊಡ್ಡ ಒಂದು ಕೊಡುಗೆ ಅವರದ್ದು. ಆಗ ಭಾರತ ಬಹಳ ಸಂಕಷ್ಟದಲ್ಲಿತ್ತು. ಇಸ್ಲಾಮೀ ಆಕ್ರಮಣಕಾರಿಗಳ ಒಂದು ಆರ್ಭಟ ಮಿತಿಮೀರಿತ್ತು. ಆಗ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟ ಎಲ್ಲರೂ ಕೂಡ ಎಚ್ಚರಿಸೋ ಒಂದು ಕೆಲಸ, ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿದ್ದು ಚೈತನ್ಯ ಮಹಾಪ್ರಭುಗಳು. ಹಾಗಾಗಿ ಕುವೆಂಪು ಅವರು ನಾಡಗೀತೆಯಲ್ಲಿ ಚೈತನ್ಯರನ್ನು ಕೂಡ ಸ್ಮರಿಸಿದ್ದಾರೆ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತ ಎಲ್ಲರನ್ನೂ ಕೂಡ ಅವರು ಅಷ್ಟೇ ಒಂದು ಗೌರವದಿಂದ ಸ್ಮರಿಸಿದ್ದಾರೆ. ಎಷ್ಟು ವಿಚಿತ್ರವಾದ ಒಂದು ಕಾಲ ಇತ್ತು ಸುಮಾರು 5-6 ಶತಮಾನಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳ ಕಾಲದಲ್ಲಿ ಅಂತ ಹೇಳಿದ್ರೆ, ಯಾರಾದರೂ ಒಬ್ಬ ಇಸ್ಲಾಮನ್ನು ಅನುಸರಿಸೋನು ಗೋಹತ್ಯೆ ಮಾಡಿ ಆ ಮಾಂಸವನ್ನು ಎಸೆದ್ರೆ, ಉಗಿದ್ರೆ ನಿನ್ನ ಜಾತಿ ಹೋಯ್ತಯ್ಯ, ನಿನ್ನ ಧರ್ಮನೂ ಹೋಯಿತು, ನೀನು ಇಸ್ಲಾಮಿಗೆ ಸೇರಿದೆ ಹಾಗೆ ಅಂತ ಹೇಳಿದ್ರೆ ಅದನ್ನು ನಂಬುವಂತಹ ಒಂದು ಅಂಧಕಾರ ಇತ್ತು ಆ ಕಾಲದಲ್ಲಿ. ಹಾಗಾಗಿ ಎಚ್ಚರಿಸುವಂಥ ಕೆಲಸನ ಚೈತನ್ಯ ಮಹಾಪ್ರಭುಗಳಾಗಲಿ, ಆ ರೀತಿ ಅನೇಕ ಈ ಭಕ್ತಿ ಪಂಥದ ತುಂಬ ಜನ, ದಾಸ ಪರಂಪರೆ ಎಲ್ಲರೂ ಕೂಡ ಆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬಂಗಾಳದಲ್ಲಿ ನದಿಯಾ ಅಂತ ಒಂದು ಪಟ್ಟಣ ಇತ್ತು. ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಹರಿನಾಮ ಸಂಕೀರ್ತನೆಯಿಂದ ಜನರನ್ನೆಲ್ಲ ಒಟ್ಟುಗೂಡಿಸ್ತಾ ಇರ್ತಾರೆ, ಎಲ್ಲರನ್ನು ಕೂಡ ಸೇರಿಸ್ತಾ ಇರ್ತಾರೆ. ಅವ್ರದ್ದು ವೈಷ್ಣವ ಪರಂಪರೆ. ಅವರು ಹರಿನಾಮ ಸಂಕೀರ್ತನೆಯನ್ನು ಪ್ರಧಾನವಾಗಿ ಮಾಡ್ತಾ ಇರ್ತಾರೆ. ಅವರು ಆ ಒಂದು ಪ್ರಾಂತ ಒಬ್ಬ ನವಾಬನಿಗೆ ಸೇರಿರುತ್ತೆ. ಆ ನವಾಬನ ಬಂಧು ಮತ್ತು ಗುರು ಒಬ್ಬ ಇರ್ತಾನೆ, ಚಾಂದ್ ಖಾಜಿ ಅಂತ. ಅವನು ಈ ಒಂದು ನದಿಯ ಪಟ್ಟಣ ಏನಿದೆ ಆ ಪಟ್ಟಣದ ಒಂದು ಆಡಳಿತಾಧಿಕಾರಿಯಾಗಿರ್ತಾನೆ. ಅವನು ಈ ಹರಿನಾಮ ಸಂಕೀರ್ತನೆಯನ್ನು ಯಾರು ಮಾಡ್ತಾ ಇರ್ತಾರೋ ಅವರಿಗೆ ಬೆದರಿಸೋ ಕೆಲಸ ಈ ಚಾಂದ್ ಖಾಜಿ ಮಾಡ್ತಾನೆ. ನೀನೇನಾದರೂ ಕೂಡ ಇದರ ಹೋದರೆ, ಈ ರೀತಿ ಮಾಡಿದ್ರೆ ತೊಂದರೆ ಆಗುತ್ತೆ ಹಾಗೆ ಅಂತ. ಚೈತನ್ಯರ ಶಿಷ್ಯ ಒಬ್ಬರು ಇರ್ತಾರೆ, ಶ್ರೀವಾಸ ಪಂಡಿತರು ಅಂತ. ಅವರು ಮನೆಗೆ ಹೋಗಿ ಅವರ ಮೃದಂಗವನ್ನು ಒಡೆದು ಹಾಕಿ ಅವರಿಗೆ ಬೆದರಿಕೆ ಹಾಕಿ ಬರ್ತಾನೆ. ಯಾರು? ಈ ಚಾಂದ್ ಖಾಜಿ. ಯಾರು ಈ ಹರಿನಾಮ ಸಂಕೀರ್ತನೆಯಲ್ಲಿ ಭಾಗವಹಿಸ್ತಾ ಇರ್ತಾರೋ ಎಲ್ಲರಿಗೂ ಬೆದರಿಕೆ ಹಾಕ್ತಾ ಇರ್ತಾನೆ. ಇದು ತಿಳಿದು ಚೈತನ್ಯ ಮಹಾಪ್ರಭುಗಳಲ್ಲಿ ಸಾತ್ವಿಕ ಕ್ರೋಧ ಉಕ್ಕುತ್ತೆ. ಅವರೇನು ಮಾಡ್ತಾರೆ, ಬಹಳ ದೊಡ್ಡದೊಂದು ಈ ಒಂದು ಭಕ್ತರ ಒಂದು ಆಂದೋಲನವನ್ನೇ ಮಾಡ್ತಾರೆ. ಆಶ್ಚರ್ಯ ಆಗುತ್ತೆ. 1 ಲಕ್ಷ ಭಕ್ತರ
ಹರಿನಾಮ ಸಂಕೀರ್ತನೆ ಎನ್ನುವ ಆಂದೋಲನವನ್ನು ಅವರು ಪ್ರಾರಂಭ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ದೀಪಗಳು ಮತ್ತು ಅನೇಕರ ಕೈಯಲ್ಲಿ ಮೃದಂಗಗಳು. ಅವರೊಂದು ಸವಾಲನ್ನು ಹಾಕ್ತಾರೆ, ಚಾಂದ್ ಖಾಜಿ ಆಗಲಿ ಯಾರೇ ಆಗಲಿ, ನೀವೇನನ್ನು ಮಾಡ್ತೀರಾ ಮಾಡಿ ನೋಡೋಣ, ನಾವು ನಮ್ಮ ಹರಿನಾಮ ಸಂಕೀರ್ತನೆಯನ್ನು ನಾವು ನಿಲ್ಲಿಸೋದಿಲ್ಲ ಹಾಗೆ ಅಂತ. ಎಲ್ಲರೂ ಹೋಗ್ತಾರೆ. ಆ ಚಾಂದ್ ಖಾಜಿ ಮನೆಗೆ ಹೋಗ್ತಾರೆ. ಬಹಳ ದೊಡ್ಡ ಈ ಭಕ್ತರ ಒಂದು ದಂಡು ಅಲ್ಲಿ ಹೋಗುತ್ತೆ. ಅಲ್ಲಿ ಘರ್ಜಿಸ್ತಾರೆ ಚೈತನ್ಯ ಮಹಾಪ್ರಭುಗಳು, ಹೊರಗಡೆ ಬಾ, ಏನು ಮಾಡ್ತೀಯ ನೀನು, ನನ್ನ ಶಿಷ್ಯರ ಮನೆಗೆ ಹೋಗಿ ಮೃದಂಗವನ್ನು ಒಡೆದು ನೀನು ಗಲಾಟೆ ಮಾಡಿದೀಯಾ, ನಿಮ್ಮನ್ನೆಲ್ಲ ಎಲ್ಲರೂ ಕೂಡ ಮುಸಲ್ಮಾನರನ್ನಾಗಿ ಮಾಡ್ತೀವಿ ನಾವು ಅಂತ ಎಲ್ಲ ಗಲಭೆ ಮಾಡಿದೀಯಾ, ಹಸುವಿನ ಹಾಲು ಕುಡಿತೀಯ ನೀನು, ನಾಚಿಕೆ ಆಗಲ್ವ ನಿನಗೆ, ಆ ಹಸುವನ್ನು ಕತ್ತರಿಸಿ ತಿಂತಾ ಇದೆಯಲ್ಲ ನೀನು, ಹಾಗೆ ಅಂದ್ಬಿಟ್ಟು ಗಲಾಟೆ ಮಾಡ್ತಾರೆ. ಅವನು ನಡುಗೋಗ್ತಾನೆ. ಈ ರೀತಿ ಸಾತ್ವಿಕ ಆಕ್ರೋಶವನ್ನು ಅವನು ನೋಡೇ ಇರೋದಿಲ್ಲ. ಅವನಿಗೆ ಕೇವಲ ಭರ್ತ್ಸನೆ ಮಾಡೋದು ಒಂದೇ ಅಲ್ಲ, ಜ್ಞಾನೋಪದೇಶವನ್ನು ಮಾಡ್ತಾರೆ. ಚಾಂದ್ ಖಾಜಿಗೆ ಸ್ವತಃ ಚೈತನ್ಯ ಮಹಾಪ್ರಭುಗಳು ಜ್ಞಾನೋಪದೇಶವನ್ನು ಮಾಡ್ತಾರೆ. ಸನಾತನ ಧರ್ಮದ್ದು, ವೈಷ್ಣವ ಪಂಥದ್ದು ವೈಶಿಷ್ಟ್ಯಗಳನ್ನು ಹೇಳ್ತಾರೆ. ಗೋಹತ್ಯೆಯನ್ನು ಮಾಡಬಾರ್ದು ಹಾಗೆ ಅಂತ ಹೇಳ್ತಾರೆ. ಗೋವು ಅನ್ನೋದು ಕೇವಲ ಒಂದು ಪ್ರಾಣಿ ಅಲ್ಲ, ಅದು ಒಂದು ಭಾರತದ ಸನಾತನ ಧರ್ಮದ ಒಂದು ಸಂಕೇತ. ಅದು ಗೋವನ್ನು ಯಾಕೆ ಕತ್ತರಿಸಬಾರ್ದು, ಕತ್ತೆ ಹಾಲು ಯಾಕೆ ಕುಡಿಯಬಾರ್ದು, ಗೋವಿನ ಹಾಲಿಗೆ ಯಾಕಷ್ಟೊಂದು ಪ್ರಾಶಸ್ತ್ಯ, ಈ ರೀತಿ ಕೆಲವರು ಕೆಟ್ಟ ವಾದಗಳನ್ನು ಮಾಡೋದುಂಟು. ಆದರೆ ಈ ರೀತಿಯ ಎಲ್ಲ ಸಾತ್ವಿಕ ಪ್ರಾಣಿಗಳ ಒಂದು ಸಂಕೇತ ಗೋವು, ಭಾರತದ ಸನಾತನ ಧರ್ಮದ ಸಂಕೇತ ಗೋವು. ಅದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಈ ಒಂದು ಜ್ಞಾನೋಪದೇಶ ಆದಾಗ ಚಾಂದ್ ಖಾಜಿ ಅವನು ಆಶ್ಚರ್ಯ ಆಗುತ್ತೆ, ಅವನಿಗೆ ಆಘಾತಕ್ಕೊಳಗಾಗ್ತಾನೆ. ಪೂರ್ತಿ ಚೈತನ್ಯ ಮಹಾಪ್ರಭುಗಳೆಲ್ಲ ಅವನು ಶರಣಾಗತ ಆಗ್ತಾನೆ. ಅವನು ವಿಷ್ಣು ಭಕ್ತ ಹರಿಭಕ್ತ ಆಗ್ತಾನೆ. ನಂಬೋದಕ್ಕೆ ಆಗೋದಿಲ್ಲ. ಅನಂತರದ ಅಂದರೆ ಚಾಂದ್ ಖಾಜಿಯ ವಂಶಸ್ಥರು ಕೂಡ ಅನೇಕ ವರ್ಷಗಳ ಕಾಲ ಅವರು ಕೂಡ ಈ ಒಂದು ವಿಷ್ಣು ಸಂಕೀರ್ತನೆಯಲ್ಲಿ, ಹರಿನಾಮ ಸಂಕೀರ್ತನೆಯಲ್ಲಿ ಪಾಲ್ಗೊಳ್ತಾ ಇರ್ತಾರೆ. ಇದು ಬಹಳ ಆಶ್ಚರ್ಯ ಪಡುವಂಥದ್ದು, ಭಾಳ ವಿಶೇಷವಾದಂಥದ್ದು. ಅವನು ಕೂಡ ಭಕ್ತ ಆಗ್ತಾನೆ. ಚೈತನ್ಯ ಮಹಾಪ್ರಭುಗಳದ್ದು ಬಹಳ ದೊಡ್ಡ ಒಂದು ಆಂದೋಲನ ಇಡೀ ಭಾರತದಲ್ಲಿ ಮಾಡ್ತಾರೆ. ದಕ್ಷಿಣ ಭಾರತಕ್ಕೂ ಕೂಡ ಅವರು ಬಂದಿದ್ದರು. ಹಾಗೆಯೇ ಅವರು ಮಹಾರಾಷ್ಟ್ರ ಪ್ರದೇಶಕ್ಕೂ ಹೋದರು. ಅಲ್ಲಿ ತುಕಾರಾಮರಿಗೆ ಅವರು ವೈಷ್ಣವ ಒಂದು ಪಂಥದ ಒಂದು ದೀಕ್ಷೆಯನ್ನು ಕೂಡ ಕೊಟ್ಟರು. ಯಾವ ಸಂತ ತುಕಾರಾಮ್ ಅವರ ಒಂದು ಅಭಂಗಗಳಿಂದ, ಅವರ ಒಂದು ವಚನಗಳಿಂದ, ಮರಾಠಿ ಭಾಷೆಯಲ್ಲಿರೋ ವಚನಗಳಿಂದ ಖ್ಯಾತಿಯನ್ನು ಗಳಿಸ್ಯಾರೋ ಅಂತಹ ಸಂತ ತುಕಾರಾಮರಿಗೆ ದೀಕ್ಷೆ ಕೊಟ್ಟಿದ್ದು ಇವರು ಚೈತನ್ಯ ಮಹಾಪ್ರಭುಗಳು. ಇದು ಕೂಡ ಬಹಳ ದೊಡ್ಡದಿದು ಹಾಗೆ ಅಂತ. ಬೃಂದಾವನ ಮಥುರಾ ಹತ್ತಿರ ಇದೆ. ಅದು ಇಸ್ಲಾಮಿನ ದಾಳಿಕೋರರ ಒಂದು ಇದಕ್ಕೆ ಸಿಕ್ಕು ಪೂರ್ತಿ ನಾಶವಾಗಿ ಹೋಗಿತ್ತು. ಏನು ಅಂದರೆ ಏನು ಕೂಡ ಗುರುತುಗಳು ಕೂಡ ಸಿಗ್ತಾ ಇರಲಿಲ್ಲ. ಚೈತನ್ಯ ಮಹಾಪ್ರಭುಗಳು ತೀರ್ಮಾನ ಮಾಡ್ತಾರೆ, ತಮ್ಮ ಇಬ್ಬರು ಶಿಷ್ಯರನ್ನು ಕಳಿಸ್ತಾರೆ. ಆ ಬೃಂದಾವನ ಏನಿದೆ ಅದು ಪೂರ್ತಿ ಮತ್ತೆ ಅದು ತನ್ನ ಖ್ಯಾತಿಯನ್ನು ಪಡಿಬೇಕು, ಎಲ್ಲ ಜೀರ್ಣೋದ್ಧಾರ ಆಗಬೇಕು ಹಾಗೆ ಅಂತ. ಅವರು ಅನೇಕ ವರ್ಷಗಳ ಕಾಲ ಚೈತನ್ಯ ಮಹಾಪ್ರಭುಗಳ ಶಿಷ್ಯರು ಅಲ್ಲಿ ಹೋಗಿ ಕಷ್ಟಪಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಆ ರೀತಿಯ ಭಯಾನಕವಾದ ಒಂದು ಧ್ವಂಸ ಆಗಿರುತ್ತೆ. ಯಾವ ದೇವಾಲಯಗಳು ಇರೋದಿಲ್ಲ. ಅಲ್ಲಿ ಎಲ್ಲೆಲ್ಲಿ ದೇವಾಲಯಗಳಿತ್ತು, ದೇವಸ್ಥಾನಗಳಿತ್ತು, ಅದನ್ನು ಅವರು ಹುಡುಕ್ತಾರೆ. ಅಲ್ಲಿ ಮತ್ತೆ ವೈಷ್ಣವ ಪಂಥದ ಒಂದು ದೊಡ್ಡ ಒಂದು ಆಂದೋಲನ ನಡೆಯುತ್ತೆ. ಆ ಎಲ್ಲ ದೇವಾಲಯಗಳ ಮರುನಿರ್ಮಾಣ ಆಗುತ್ತೆ. ವೃಂದಾವನ ಯಾವ ರೀತಿ ಒಂದು ಕಾಲದಲ್ಲಿ ಖ್ಯಾತಿಯನ್ನು ಗಳಿಸಿತ್ತೋ ಆ ಖ್ಯಾತಿ ಮತ್ತೆ ಬರೋ ಥರ ಆಗುತ್ತೆ. ಇಷ್ಟೇ ಅಲ್ಲ, ಎಷ್ಟು ಅದ್ಭುತವಾದ ಕೊಡುಗೆ ಅಂತ ಹೇಳಿದ್ರೆ, ಇವತ್ತು ಭಾರತ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಪ್ರಭುಪಾದರ ಬಗ್ಗೆ ನಾವು ಅನೇಕ ಸಂಗತಿಗಳನ್ನು ಕೇಳ್ತೀವಿ. ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆ ಇಸ್ಕಾನ್ ಏನಿದೆ, ಅವರ ಅದ್ಭುತವಾದ ದೇವಾಲಯಗಳನ್ನು ನೋಡ್ತೀವಿ. ಅನೇಕ ಮುಖಗಳಲ್ಲಿ ಅವರು ಸಮಾಜದ ಸೇವೆಯನ್ನು, ಕೆಲಸವನ್ನು ಮಾಡ್ತಾ ಇದ್ದಾರೆ.
ಆ ಪ್ರಭುಪಾದರಿಗೆ ಯಾರ್ದು ಸ್ಫೂರ್ತಿ ಅಂತ ಹೇಳಿದರೆ ಚೈತನ್ಯ ಮಹಾಪ್ರಭುಗಳದು. 400-500 ವರ್ಷಗಳಾದರೂ ಕೂಡ ಅವರ ಒಂದು ಪ್ರಭಾವ ಏನಿತ್ತು, ಅವರ ಪ್ರೇರಣೆ ಇತ್ತು, ಅಷ್ಟು ಅದ್ಭುತವಾಗಿತ್ತು. ಇವತ್ತು ಪ್ರಭುಪಾದರ ಅದ್ಭುತವಾದ ಸಾಧನೆಯ ಹಿಂದೆ ಚೈತನ್ಯ ಮಹಾಪ್ರಭುಗಳ ಪ್ರೇರಣೆ ಇದೆ. ಇದನ್ನು ನಾವು ಗಮನಿಸಬೇಕು. ಚೈತನ್ಯ ಮಹಾಪ್ರಭುಗಳ ಬಗೆಗೆ ಕೆಲವು ಸಾಲುಗಳನ್ನು ನಿಮ್ಮ ಹತ್ರ ಹಂಚಿಕೊಂಡಿದ್ದೀನಿ. ಅವ್ರದ್ದು ಬಹಳ ದೊಡ್ಡ ಒಂದು ಕೊಡುಗೆ. ನಮಸ್ಕಾರ. ವಿಶ್ವವಾಣಿ ಟಿ ವಿ ಸ್ಪೆಷಲ್ ವಾಹಿನಿಗೆ ತಾವೆಲ್ಲ ಚಂದಾದಾರರಾಗಬೇಕು, ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಮಸ್ಕಾರ.